ಎಲ್ಲೈತೆ ಸೈಟ್ ಎಲ್ಲಿ ಐತೆ? ತುಮಕೂರಿನ ಕೋರಾದಲ್ಲಿ ಶಾಕಿಂಗ್ ವಂಚನೆಯ ಪ್ರಕರಣ. ನಕಲಿ ಖಾತೆ ಸೃಷ್ಟಿಸಿ ಕೋಟಿ ಬೆಲೆಯ ಸೈಟ್ ವಂಚಿಸಿದ್ರ? ಪಂಚಾಯಿತಿ ಅಧಿಕಾರಿಗಳ ಸಾಥ್ ಇದೆಯಾ? ಕೋರಾ ಸೈಟ್ ವಂಚನೆ ಪ್ರಕರಣದ ಗಂಭೀರ ತನಿಖೆಗೆ ಒತ್ತಾಯ. ತುಮಕೂರು ಜಿಲ್ಲೆ ಕೋರಾ ಹೋಬಳಿಯ ಕೋರಾ ಗ್ರಾಮದ ಖಾತೆ ನಂಬರ್ 491 ಸೇರಿದ ಜಾಗವನ್ನ ಸೈಯದ್ ಅಮ್ಜದ್ ಪಾಷಾ ಬಿನ್ ಅಮೀರ್ ಸಾಬ್ ಎಂಬುವವರು ಮೊಹಮ್ಮದ್ ರಫಿ ಬಿನ್ ಖಲೀಲ್ ಸಾಬ್ ಎಂಬುವವರಿಗೆ ಮಾರಾಟ ಮಾಡಿದ್ರು. ದಿನಾಂಕ 7/1/2021 ತುಮಕೂರು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕೋರಾ ಗ್ರಾಮ ಪಂಚಾಯಿತಿಯ 149 ಸೈಟ್ ಎಂದು ನೋಂದಣಿ ಮಾಡಿಕೊಡಲಾಗಿತ್ತು. ಆದರೆ ಕೇವಲ ರಿಜಿಸ್ಟ್ರೇಷನ್ ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯಿತಿಯಲ್ಲಿಯೂ ಜಾಗಕ್ಕೆ ಈ ಖಾತೆ ಬಿ ಖಾತೆ ಮಾಡಿಕೊಡಲಾಗಿತ್ತು. ಆದರೆ ಆಶ್ಚರ್ಯ ಅಂದರೆ ರಿಜಿಸ್ಟ್ರೇಷನ್ ಆದ ಜಾಗವನ್ನ ಹಸ್ತಾಂತರಿಸಲು ಹೋದಾಗ 491 ಖಾತೆ ನಂಬರಿನ ಸೈಟೇ ಕಾಣೆಯಾಗಿದೆ. ಸೈಯದ್ ಅಮ್ಜದ್ ಪಾಷಾ ಅವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜಾಗವೇ ಇಲ್ಲದಿದ್ದರೂ ಮೊಹಮ್ಮದ್ ರಫಿ ಅವರಿಗೆ ಜಾಗ ತೋರಿಸದೆ ವಂಚಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನಾವು ಸೈಟ್ ತಗೊಂಡಿದ್ವಿ, ನಾವು ಕಷ್ಟಪಟ್ಟು ಸಾಲ ಸುಲ ಮಾಡಿ ಸೈಟ್ ಐತೆ ಅಂತ 7 ವರ್ಷದಿಂದನೂ ಐತೆ ಅಂತಾನೆ ತಿಳ್ಕೊಂಡು ಈಗ ನೋಡಿದ್ರೆ ಇಲ್ಲ, ಬೇರೆ ಏನೋ ಮಾಡ್ಕೊಂಡವ್ರೆ. ನಮ್ಗೆ ಸೈಟ್ ಕೊಡ್ರಿ ಅಂದ್ರೆ ಸೈಟು ಕೊಡ್ತಾ ಇಲ್ಲ ಏನನ್ನ ನಮ್ಗೆ ಪರಿಹಾರ ಮಾಡ್ರಿ ಅಂದ್ರೆ ಅದು ಮಾಡ್ತಾ ಇಲ್ಲ. ಯಾರಿಗಂತ ನಾವು ಕೇಳೋಣ? ನಾವು ಬಡವ್ರು ಸಾಲ ಸುಲ ಮಾಡಿ ನಾವು ತಗೊಂಡಿರೋದು, ನಮ್ಮ ಯಜಮಾನ್ರು ನಾವು ಕಷ್ಟಪಟ್ಟು ತಗೊಂಡಿರೋದು, ನಾವು ಕೂಲಿ ಮಾಡೋರು, ಏನು ಸೌಕಾರರು ಅಲ್ಲ. ಬೆಳಿಗ್ಗೆ ಎದ್ರೆ ಅಲ್ಲಿ ಓದ್ ಮಾಡಿದ್ರೆ ಐತೆ ಇಲ್ದಿದ್ರೆ ಇಲ್ಲ. ಏನನ್ನ ಮಾಡ್ರಿ, ನಮ್ಗೆ ಪರಿಹಾರ ಮಾಡ್ಕೊಡ್ರಿ. ನಮ್ದು ಡಾಕ್ಯುಮೆಂಟ್ಸ್ ಏನೇನಿದೆ ನಿಮ್ದು ಸೈಟ್ ಎಲ್ಲ ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿ ಐತೆ ಸರ್, ಏನು ಇಲ್ಲ ಅಂತ ಇಲ್ಲ. ಈ ಸತ್ ಐತೆ, ಮನೆ ಇದು ಸೈಡಿನ ಜೆರಾಕ್ಸ್ ಎಲ್ಲ ಐತೆ, ಒರಿಜಿನಲ್ ಪೇಪರ್ ಎಲ್ಲ ಐತೆ. ಇದ್ರೂ ನಮ್ಗೇನು ಪರಿಹಾರ ಮಾಡ್ಕೊಡ್ತಾರೆ. ನಾವು ಕೇಳತ್ತ ಕೇಳಿ ಸಾಕಾಗೋಯ್ತು, ಇನ್ಮೇಲೆ ಕೇಳಕ್ಕಾಗಲ್ಲ. ನಮ್ಗೇನನ್ನ ಮಾಡ್ರಿ, ಪರಿಹಾರ ಮಾಡ್ಕೊಡ್ರಿ. ನಮ್ಗೆ ಕಾನೂನಾತ್ಮಕವಾಗಿ ನಮ್ಗೆ ಪರಿಹಾರ ಮಾಡ್ಕೊಡ್ರಿ. ಇನ್ನು ಹಣವನ್ನು ಕಳೆದುಕೊಂಡು ಜಾಗವೂ ಇಲ್ಲದೆ ಈಗ ಸಂತ್ರಸ್ತ ಮೊಹಮ್ಮದ್ ರಫಿ ಅವರು ಬೀದಿಗೆ ಬೀಳುವಂತಾಗಿದೆ. ಈ ಹಿಂದೆ ನಡೆದಿರುವ ಈ ಅಕ್ರಮ ಖಾತೆ ವ್ಯವಹಾರದ ಹಿಂದೆ ಯಾರ್ಯಾರು ಭಾಗಿಯಾಗಿದ್ದಾರೆ? ನಕಲಿ ದಾಖಲೆ ಸೃಷ್ಟಿಸಲು ಪಂಚಾಯಿತಿ ಅಧಿಕಾರಿಗಳು ಸಾಥ್ ನೀಡಿದ್ದಾರಾ ಎಂಬ ಅನುಮಾನಗಳು ವ್ಯಕ್ತವಾಗಿವೆ. ನಮ್ಮದು ತುಮಕೂರು ತಾಲೂಕು ಕೋರಾ ಹೋಬಳಿ ಅಮ್ಜದ್ ಪಾಷಾ ಕಡೆಯಿಂದ ಮೊಹಮ್ಮದ್ ರಫಿ ಅಂತ ನಾನು ಅವ್ರ ಕಡೆಯಿಂದ ಒಂದು ಸೈಟ್ ತಗೊಂಡಿದ್ದೆ. ನಾನು ಕೂಲಿ ನಾಲಿ ಮಾರಿ ನಾನು ಬಾಡಿಗೆ ಮನೆಯಾಗಿದ್ದೆ. ಯಾರೋ ನಿಮ್ಮಂಥವ್ರು ಬೇರೆಯವರು ಸೈಟ್ ಐತಪ್ಪ ಅಂದರು. ನಾನು ಯಾರ್ದಲ್ಲ ಬಡ್ಡಿ ತಗೊಂಬಂದು ಹಿಂಗೆ ಬಡ್ಡಿ ಕಟ್ಕೊಂಡೆ ಜೀವನ ಮಾಡ್ಕೊಂಡು ಏನೋ ಮಾಡ್ಕೊಂಡಿದ್ದೆ. ಸೈಟ್ ಸಿಗ್ತೈತಲ್ಲ, ಮನೆ ಕಟ್ಕೊಬೋದಲ್ಲ ಅಂತ ಒಂದು ಸೈಟ್ ತಗೊಂಡೆ. ಆದರೆ ಸೈಟಿಂದ 7 ವರ್ಷ ಆಯ್ತು ನಾನು ತಗೊಂಡು 21ರಾಗೆ ತಗೊಂಡಿರೋದು. 21ರಾಗೆ 4ನೇ ನಂಬರ್ ಸೈಟ್ ತಗೊಂಡಿದ್ದೀನಿ. ಆದರೆ ಈ ಸತ್ತು ರಿಜಿಸ್ಟ್ರು ಪಕ್ಕ ಎಲ್ಲ ಆಗೈತೆ. ಆದರೂ ಜಾಗ ದುರ್ಪಣೆ ಮಾಡಿಬಿಟ್ಟವ್ರೆ. ಜಾಗ ಅಂತೂ ಇಲ್ಲ, ದುರ್ಪಣೆ ಮಾಡಿ ಹಾಕ್ಬಿಟ್ಟವ್ರೆ. ಬಟ್ಟು ಕೇಳೋಕ್ಕೆ ಹೋಯ್ದಕ್ಕೆ ಇವತ್ತು ಕೊಡ್ತೀವಪ್ಪ, ನಾಳೆ ಕೊಡ್ತೀವಪ್ಪ, ನಿನಗೆ ಯಾವುದು ಅನ್ಯಾಯ ಮಾಡಲ್ಲ, ಹಂಗೆ ಅಂದರು. ಮೊನ್ನೆ ಯಾರೋ ನ್ಯಾಯ ಕುಂಡಿಸ್ಕೊಂಡು ಕೇಳಿದ್ಕೆ ಇಲ್ಲ, ನೀನು ಏನು 8 ಲಕ್ಷ ಕೊಟ್ಟಿದ್ದೀವಿ ಅದನ್ನು ಕೊಡ್ತೀವಿ, ನಮಗೆ ತಿರ್ಗಾ ನೀನೇ ಉಲ್ಟಾ ರಿಜಿಸ್ಟ್ರ್ ಮಾಡಿಕೊಡು ಅಂದರು. ನಾನು 8 ಲಕ್ಷಕ್ಕೆ 20 ಲಕ್ಷ ಬಡ್ಡಿ ಕಟ್ಬಿಟ್ಟಿದ್ದೀನಿ. ನನ್ನ ಕೈಲೇ ಆಗ್ತಾ ಇಲ್ಲ. ನಾನು ಸಾಲನೂ ಮಾಡಿದ್ದೀನಿ, ಸಾಲದ ಜಾಗನೂ ಇಲ್ಲ. ಬಾಡಿಗೆ ಮನೆಗೆ 6,000 ರೂಪಾಯಿ ಬಾಡಿಗೆ ಕಟ್ಬೇಕು. ಇಲ್ಲಿ ಯಾರು ಈಗ ಇಂಡಸ್ಟ್ರಿ ಐತೆ, ಬಾಡಿಗೆ ಯಾರು ಕಮ್ಮಿ ಕೊಡ್ತಾ ಇಲ್ಲ. ಆ ಥರದಾಗೆ ಇವ್ರನ್ನ ಕೇಳಿದ್ರೆ 8 ಲಕ್ಷ ಕೊಡ್ತೀವಿ, 6 ಲಕ್ಷ ಕೊಡ್ತೀವಿ, ನಮ್ಗೆ ಉಲ್ಟಾ ರಿಜಿಸ್ಟ್ರ್ ಮಾಡಿಕೊಡು. ಅದಕ್ಕೆ ಜಾಗ ನಾವೇ ಮಾಡಿವಿ. TV ಚಾನಲ್ ನಾವು ಬೇಡಿಕೆಯನ್ನು ಕೇಳ್ಕೊಂಡು ನಿಮ್ಮನ್ನು ಕರೆಸಿ ಮಾತಾಡಿಸ್ತಾ ಇದ್ದೀವಿ. AC DC ಅವರೆಲ್ಲ ಸೇರಿ ನಮಗೆ ಇದನ್ನು ನ್ಯಾಯನ ದೊರಕಿಸಿ ಕೊಡಿ. ಸಂಬಂಧಪಟ್ಟ ಜಿಲ್ಲಾ ದಂಡಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಉನ್ನತ ಅಧಿಕಾರಿಗಳು ತಕ್ಷಣ ಈ ಪ್ರಕರಣ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕು. ನಕಲಿ ದಾಖಲೆ ಸೃಷ್ಟಿಸಿ ವಂಚಿಸಿದ ಸೈಯದ್ ಅಮ್ಜದ್ ಪಾಷಾ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದರ ಜೊತೆಗೆ ಸಂತ್ರಸ್ತ ಮೊಹಮ್ಮದ್ ರಫಿ ಅವರಿಗೆ ಸೂಕ್ತ ಪರಿಹಾರ ಕೊಡಿಸಬೇಕೆಂದು ಮಾಧ್ಯಮಗಳ ಮೂಲಕ ಮನವಿ ಮಾಡಲಾಗಿದೆ.